ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಒಟ್ಟಿಗೆ ಜಮಾ ಆಗ್ತಿದೆ. ಕೆಲವರಿಗೆ ಯಾವ ತಿಂಗಳು ಹಣ ಪೆಂಡಿಂಗ್ ಇದೆಯೋ ಅದೆಲ್ಲ ಕೂಡ ಒಟ್ಟಿಗೆ ಜಮಾ ಆಗ್ತಿದೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯೇ ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಏನಿದು ಅಪ್ಡೇಟು? ಯಾವಾಗ ಗೃಹಲಕ್ಷ್ಮಿ ಹಣ 4,000 ರೂಪಾಯಿ ಬರುತ್ತೆ? ಒಂದೇ ದಿನ ಬರುತ್ತಾ ಅಥವಾ ನಮಗೆ ಒಂದು ವಾರ ಟೈಮ್ ತೊಗೊಂಡು ಹಣ ಬರುತ್ತಾ? ಏನು ಹೊಸ ಅಪ್ಡೇಟ್ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಾನೆ ಹೇಳಬಹುದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಕಂಪ್ಲೀಟ್ ವಿಡಿಯೋನ ನೋಡಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಿಣಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಂದ್ರೆ 4,000 ರೂಪಾಯಿ ಒಟ್ಟಿಗೆ ನಾವು ಜಮೀನ ಮಾಡ್ತೀವಿ. ನಿಮ್ಗೆ ಈಗ ಹಣ ಪೆಂಡಿಂಗ್ ಇದೆ ಅಲ್ವಾ? ತುಂಬಾ ದಿನಗಳಿಂದ ನೀವು ಕೂಡ ಕಾಯ್ತಾ ಇದ್ದೀರಿ. ಕೆಲವರಿಗೆ ಮಾರ್ಚ್ ತಿಂಗಳದ್ದು ಬಂದಿಲ್ಲ, ಕೆಲವರಿಗೆ ಜನವರಿ ಫೆಬ್ರವರಿ ಹಣ ಬಂದಿಲ್ಲ. ಮಾರ್ಚ್ ತಿಂಗಳದ್ದು ಸ್ವಲ್ಪ ಇಯರ್ ಎಂಡಿಂಗ್ ಇಂದ ಲೇಟ್ ಆಗುತ್ತೆ ನಾನು ಹಾಕೋದು ಅಂತ ಮೊದಲೇ ಹೇಳಿದೆ. ಅದೇ ರೀತಿ ಸ್ವಲ್ಪ ಹಣ ಲೇಟ್ ಕೂಡ ಆಗಿದೆ. ಈ ಗೃಹಲಕ್ಷ್ಮಿ ಹಣ ನಾವು ಏನಕ್ಕೆ ಹಾಕ್ತಿದೀವಿ ಅಂದರೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಯೋಜನೆಗೋಸ್ಕರ ಪ್ರತಿ ತಿಂಗಳು ನಾವು ಕೋಟ್ಯಾಂತರ ರೂಪಾಯಿ ಹಣವನ್ನು, ದೊಡ್ಡ ಮೊತ್ತದ ಅನುದಾನವನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಸೊ ಇವಾಗ ನಿಮಗೆ ಮೇ ತಿಂಗಳು ಹಣ ಬರಬೇಕಾಗಿತ್ತು ಅಲ್ವಾ? 21 ಮತ್ತು 22ನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀನಿ ನಾನು, ಒಂದೇ ವಾರದಲ್ಲಿ ನಿಮಗೆ ಮೇ ತಿಂಗಳ ಹಣ ಜಮೆ ಆಗುತ್ತೆ ಅನ್ನೋ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗ ಕೆಲವ್ರಿಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನಾಗ್ಬಿಟ್ಟಿತ್ತು ಅಂದರೆ ಜನವರಿ ತಿಂಗಳದ್ದು ಬಂದಿಲ್ಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳಲ್ಲಿ ಕೆಲವು ತಿಂಗಳು ಹಣ ಬಂದಿಲ್ಲ, ಕೆಲವರಿಗೆ 4 ತಿಂಗಳು ಹಣ ಬಂದಿಲ್ಲ. ಅದನ್ನೆಲ್ಲ ಕೂಡ ನಾವು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರೋದನ್ನ ಸರಿ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಿಮಗೆ ಕೇವಲ ಕೆಲವೇ ದಿನಗಳಲ್ಲಿ ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರಿಗೆ ನಿಮಗೆ ಎಲ್ಲ ಕರೆಕ್ಟಾಗಿ ಇದೆಯೋ ಇಲ್ವೋ ಗೊತ್ತಿರೋದಿಲ್ಲ. ಏನಂದರೆ NPCI ಮ್ಯಾಪಿಂಗ್ ಆಗಿರೋದಿಲ್ಲ, KYC ಫೇಲ್ಯೂರ್ ಆಗಿರುತ್ತೆ. NPCI ಮಾಡಿಸಿದ್ದೀವಿ ಅಂದ್ಬಿಟ್ಟು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಡೀಟೇಲ್ ಮಾಡಿಸಿದ್ದೀವಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೀರಾ, ಬಟ್ ಅದೊಂದ್ಸಲ ಫೇಲ್ಯೂರ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಆ ರೀತಿ ಏನಾದರೂ ಪ್ರಾಬ್ಲಮ್ ಆಗಿ ತುಂಬ ದಿನಗಳಿಂದ ಹಣ ಬಂದಿಲ್ಲ ಅಂದರೆ ಅಗತ್ಯ ದಾಖಲೆಗಳಾದ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರಬಹುದು, ಆಧಾರ್ ಲಿಂಕ್ ಆಗಿರೋ ಮೊಬೈಲ್ನ ನೀವು ಬ್ಯಾಂಕ್ ಪಾಸ್ಬುಕ್ ಒಂದು ಅಥವಾ ಇತರೆ ಪಾಸ್ಬುಕ್ ಇದ್ರೆ ತೆಗೆದುಕೊಂಡು ಬಂದು ಅದನ್ನ ಸರಿಪಡಿಸ್ಕೋಬಹುದು ಅನ್ನೋ ಒಂದು ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲ ನಮಗೆ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಿದೆ, ಎಲ್ಲೋ 1-2 ತಿಂಗಳು ಹೆಚ್ಚು ಕಮ್ಮಿ ಆಗೋಗಿದೆ ಅಂದರೆ ನೀವು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆನೇ ಇರೋದಿಲ್ಲ. ಈಗ ಅಂಥವ್ರು ಎಲ್ಲರದ್ದು ಕೂಡ ನಾವು ಹಣ ಜಮೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳದು ಇಯರ್ ಎಂಡಿಂಗ್ ಇದರಿಂದ, ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇದ್ದಿದ್ದರಿಂದ ಅದೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಬಟ್ ಏನೂ ತೊಂದರೆ ಇಲ್ಲ, ಅದನ್ನೆಲ್ಲನೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿ ಸಂಘಗಳ ಮೂಲಕ ಮಹಿಳೆಯರನ್ನ ಇನ್ನೂ ಕೂಡ ನಾವು ಉತ್ತಮ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಗೃಹಲಕ್ಷ್ಮಿ ಸಂಘಗಳ ಮೂಲಕ ಅವ್ರಿಗೆ ಮತ್ತೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಸಂಘಗಳ ರಚನೆ ಬಗ್ಗೆ ಈಗಾಗಲೇ ನಾವು ಡಿಸ್ಕಷನ್ಗಳನ್ನ ನಡೀತಾ ಇದ್ದೀವಿ. ಅದರಲ್ಲೂ ಕೂಡ 30-40 ಲಕ್ಷ ಗೃಹಲಕ್ಷ್ಮಿ ಸಂಘಗಳನ್ನು ರಚಿಸುವ ಯೋಜನೆ ನಾವು ಮಾಡ್ತಾ ಇದ್ದೀವಿ ಅನ್ನೋ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ಸಾಲ ಸೌಲಭ್ಯ ಕೊಡಬಹುದು, ಆರ್ಥಿಕವಾಗಿ ಅವ್ರಿಗೆ ಬಲ ತುಂಬುವಂಥ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ವರ್ಷ ಅಂಗನವಾಡಿಯಾಗಿ 50 ವರ್ಷ ತುಂಬುತ್ತಾ ಇದೆ. ಅಕ್ಟೋಬರ್ನಲ್ಲಿ ಸುವರ್ಣ ಮಹೋತ್ಸವ ಆಚರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ಗೃಹಲಕ್ಷ್ಮಿ ಸಂಘಗಳ ಘೋಷಣೆಯನ್ನ ಮಾಡಿ ಇನ್ನಷ್ಟು ಬಲ ತುಂಬುತ್ತೀವಿ ಅಂತ ಹೇಳಿದ್ದಾರೆ. ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದಾರೆ. ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸಲು ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ನಮ್ಮ ಇಲಾಖೆ ಜನರಿಗೆ ಮತ್ತು ಜನರ ಬದುಕಿಗೆ ಹತ್ತಿರವಾದ ಇಲಾಖೆ, ಅಧಿಕಾರಿಗಳು ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡಬೇಕು ಅನ್ನೋ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನೇನು ಗೃಹಲಕ್ಷ್ಮಿ ಸಂಘಗಳು ಕೂಡ ರಚನೆ ಆಗತ್ತೆ ಸ್ತ್ರೀಯರಿಗೆ, ಅದರಲ್ಲಿ 1% ಅಲ್ಲಿ ಅಥವಾ ಬಡ್ಡಿನೇ ಇಲ್ದಿರೆ ಸಾಲ ಸೌಲಭ್ಯ ಕೊಡುವಂತಹ ಯೋಜನೆಯನ್ನ ಅವರು ಅಕ್ಟೋಬರ್ನಲ್ಲಿ ಮಾಡ್ತೀವಿ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಒಂದೊಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಡಬಲ್ ಗುಡ್ ನ್ಯೂಸ್ ಇದು. ಮೊದಲನೇದು ಒಂದು ನಿಮಗೆ ಒಂದೇ ವಾರದಲ್ಲಿ 2 ಕಂತಿನ ಹಣ ಹಾಕ್ತೀನಿ ಅಂತ ಹೇಳಿದ್ದಾರೆ. ಎರಡನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಸಂಘಗಳ ಮೂಲಕ ನಿಮಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವಂಥದ್ದು. 30-40 ಗೃಹಲಕ್ಷ್ಮಿ ಸಂಘಗಳನ್ನ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆರ್ಥಿಕ ಬೆಂಬಲ ಅಂದರೆ ನಿಮಗೆ ಹಣಕಾಸು ಕೊಡುವಂಥದ್ದೇ ಆಗಿರುತ್ತೆ. ಅದ್ರ ಮುಖಾಂತರ ನಿಮಗೆ ಸ್ವಂತ ಅಂಗಡಿ ಮಾಡೋದಕ್ಕೋ, ಸ್ವಂತ ಬಿಸ್ನೆಸ್ ಮಾಡೋದಕ್ಕೋ ಅಥವಾ ಬೇರೆ ಯಾವುದೋ ರೀತಿಯಾಗಿ ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾರೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳು ಆಗಿತ್ತು. ಇನ್ನೊಂದು ವಾರದಲ್ಲಿ ನಿಮಗೆ ಹಣ ಬರುತ್ತೆ. ಈ ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.